ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನಲ್. ಇವತ್ತು ನಾವು ಮಾಡಿರುವಂತ ಸ್ಪೆಷಲ್ ಐಟಮ್ ಅಂತಂದ್ರೆ ಶಾವಿಗೆ ಜೊತೆಗೆ ಚಿಕನ್ ಸಾಂಬಾರ್, ಅದು ಫಾರಂ ಕೋಳಿ ಸಾಂಬಾರ್. ತುಂಬಾನೇ ಚೆನ್ನಾಗಿರುತ್ತೆ. ನಾಟಿ ಕೋಳಿ ಸಾಂಬಾರ್ ತರನೇ ಟೇಸ್ಟ್, ತುಂಬಾನೇ ಚೆನ್ನಾಗಿರುತ್ತೆ. ಶಾವಿಗೆ ಜೊತೆಗೆ ಯಾರೆಲ್ಲ ತಿಂದಿರ್ತೀರಾ ಪ್ಲೀಸ್ ಕಮೆಂಟ್ ಮಾಡಿ. ನನಗಂತೂ ಕೋಳಿ ಸಾಂಬಾರ್ಗೆ ಶಾವಿಗೆ ತುಂಬಾನೇ ಚೆನ್ನಾಗಿರುತ್ತೆ. ನನ್ನ ಮಗಳಿಗಂತೂ ತುಂಬಾನೇ ಇಷ್ಟ. ಆದ್ರೆ ಇವತ್ತು ಚಿಕನ್ ಸಾಂಬಾರ್ನ ಅಕ್ಕ ಮಾಡ್ತಿದ್ದಾಳೆ. ಸೊ ಅಕ್ಕ ಹೇಗ್ ಮಾಡಿದ್ದಾಳೆ ಅಂತ ನೋಡೋಣ. ಫಾರಂ ಕೋಳಿ 2.5 kg ಅಂದ್ರೆ ಗಟ್ಟಿ ಕೋಳಿ ಅಂತಾನು ಅಂತಾರೆ. ಇದು ಫಾರಂ ಕೋಳಿ ಅಂತ ನಾವು ಅಂತೀವಿ. ಇದಕ್ಕೆ ಏನೇನು ಮಸಾಲೆಗಳು ಬೇಕು ಸಾಂಬಾರ್ ಮಾಡೋದಕ್ಕೆ ನೋಡಿ. ಮೀಡಿಯಂ ಸೈಜ್ದು 3 ಈರುಳ್ಳಿ, ಸ್ವಲ್ಪ ಶುಂಠಿ, 2 ರಿಂದ 3 ಲವಂಗ, 1 ಇಂಚು ಏಲಕ್ಕಿ ಚಕ್ಕೆ, 1 ಹಿಡಿ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಬೆಳ್ಳುಳ್ಳಿ ಎಷ್ಟು ತಗೊಳ್ತೀವಿ ಅದ್ರ ಅರ್ಧದಷ್ಟು ಮಾತ್ರ ಶುಂಠಿ ತಗೋಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇದನ್ನು ರುಬ್ಕೊಳ್ಳೋಣ. ಸಣ್ಣಗೆ ರುಬ್ಕೋಬೇಕು ಇದನ್ನ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಯಾಕೆಂತಂದ್ರೆ ಕೋಳಿನಲ್ಲೇ ತುಂಬಾ ಜಿಡ್ಡಿರುತ್ತೆ, ಅದರಿಂದ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಸಾಕಾಗುತ್ತೆ. ಹಸಿ ವಾಸನೆ ಹೋಗಿಸ್ಕೊಳ್ಳೋಣ. ಇವಾಗ ಸ್ವಲ್ಪ ಉಪ್ಪು ಹಾಕೊಂಡಿರೋಣ, ಮತ್ತೆ ಆಮೇಲೆ ಉಪ್ಪು ಹಾಕೋಬೇಕು. ಇವಾಗ ಸ್ವಲ್ಪ ಹಸಿ ವಾಸನೆ ಹೋಗೋ ತರ ಫ್ರೈ ಮಾಡ್ಕೊಳ್ಳೋಣ, 1 5 ನಿಮಿಷ. ಇವಾಗ ಫ್ರೈ ಆಗಿದೆ ಸ್ವಲ್ಪ. ಇವಾಗ ಮಸಾಲೆ ಹಾಕೋಣ, ರುಬ್ಕೊಂಡಿದ್ವಿ. ಇದಕ್ಕೆ ನಾವು ಅರಿಶಿನ ಈರುಳ್ಳಿ ಮಸಾಲೆ ಅಂತೀವಿ. ಫಾರಂ ಕೋಳಿ ಬೇಗ ಬೇಯಲ್ಲ, ಅದರಿಂದ 1 5 ವಿಷಲ್ ಹೊಡ್ಸ್ಕೋಬೇಕು. ಈರುಳ್ಳಿ ಮಸಾಲೆ ಹಾಕಿ 1 5 ವಿಷಲ್ ಹೊಡ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಜೊತೆಗೆ ಸ್ವಲ್ಪ ಇವಾಗ ಖಾರದ ಪುಡಿ ಹಾಕೊಂಡಿರ್ತೀನಿ. ನೆಕ್ಸ್ಟ್ ಮತ್ತೆ ಕಾಯಿದ ಮಸಾಲೆ ರುಬ್ಬಿದಾಗ ಸ್ವಲ್ಪ ಖಾರ ಸೇರಿಸೋದ್ರಿಂದ ಇವಾಗ ಸ್ವಲ್ಪ ಖಾರದ ಪುಡಿ ಹಾಕೊಂಡು ವಿಷಲ್ ಹೊಡಿಸ್ಕೊಳ್ಳೋದು. 1 5 ವಿಷಲ್ ಹೊಡೆದ್ರೆ ಸಾಕು. ಲಿಡ್ ಕ್ಲೋಸ್ ಮಾಡಿ 5 ವಿಷಲ್ ಬರೆಸ್ಕೊಳ್ಳೋಣ. ಐದು ವಿಷಲ್ ಬರೋಷ್ಟ್ರೊಳಗಡೆ ನಾವು ಕಾಯಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಕಾಯಿ ಮಸಾಲೆಗೆ ಏನೇನ್ ಬೇಕೋ ಎಲ್ಲ ಹಾಕಿ ರುಬ್ಕೊಳ್ಳೋಣ. ಕಾಯಿ, ನೀವು ಕ್ವಾಂಟಿಟಿ ಎಷ್ಟರಲ್ಲಿ ಮಾಡ್ಕೋತೀರಾ ಅಷ್ಟು ತೆಂಗಿನಕಾಯಿ ಹಾಕೊಳ್ಳಿ. ನಾವು ಸ್ವಲ್ಪ ಮಾಡ್ಕೊಳ್ತಾ ಇರೋದ್ರಿಂದ 1 ಭಾಗ ತೆಂಗಿನಕಾಯಿ ಹಾಕೊಂಡಿದ್ದೀವಿ. ಸ್ವಲ್ಪ ಕಡಲೆ, ಅವಾಗಲೇ ಸ್ವಲ್ಪ ಚಕ್ಕೆ ಹಾಕಿರೋದ್ರಿಂದ ಇವಾಗ 1 ಪೀಸ್ ಚಕ್ಕೆ, 3 ರಿಂದ 4 ಲವಂಗ, 1 ಏಲಕ್ಕಿ. ಇಷ್ಟನ್ನು ರುಬ್ಕೊಳ್ಳೋಣ ಮೊದಲು. ಇವಾಗ ಖಾರದ ಪುಡಿ ಹಾಕೋತಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕೊಳ್ಳಿ. ನಾವಿಲ್ಲಿ 3 ಸ್ಪೂನ್ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಯಾಕೆಂತಂದ್ರೆ ಫಸ್ಟ್ ಟೈಮ್ ಒಂದು ಸ್ವಲ್ಪ ಹಾಕಿದ್ದೀನಿ, ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ. 3 ಸ್ಪೂನ್ ಧನಿಯಾ ಪುಡಿ. ಇವಾಗ ರುಬ್ಕೊಳ್ಳೋಣ ಇದನ್ನ. ಸಣ್ಣಗೆ ರುಬ್ಕೊಳ್ಳಿ ಕಾಯಿನ. ಐದು ವಿಷಲ್ ಹೊಡಿಸ್ಕೊಂಡು ಕ್ಯಾಪ್ ತಣ್ಣಗಾದ್ಮೇಲೆ ಕ್ಯಾಪ್ನ ಓಪನ್ ಮಾಡಿದೀವಿ. ಚಿಕನ್ ಬೆಂದಿದೆ. ಇವಾಗ ಮಸಾಲೆ ಹಾಕೋಣ ಇದಕ್ಕೆ. ಚಪ್ಪಲಿಗೆ ಬಗಸ್ಕೊಂತ ಇದ್ದೀನಿ, ಅಂದ್ರೆ ಒಂದ್ ಸಮ ಮಾಡ್ಕೊಳ್ಳೋದಕ್ಕೆ. ಸಾಂಬಾರ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅದರಲ್ಲಿ. ತೆಳು ಬೇಕು ಅಥವಾ ಗಟ್ಟಿ ಬೇಕು ನೋಡ್ಕೊಂಡು ನೀರ್ ಹಾಕೊಳ್ಳಿ. ನಮಗಿನ್ನು ಸ್ವಲ್ಪ
ನೀರು ಬೇಕು. ನೋಡಿ ನಮ್ಗೆ ಇಷ್ಟು ತೆಳುನಲ್ಲಿ ನಾವು ಸಾಂಬಾರ್ ಮಾಡ್ಕೊಂತೀವಿ. ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ನೀವು ನೀರು ಹಾಕೊಂಡು ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು. ಮೊದಲು ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಇವಾಗ ಎಷ್ಟು ಬೇಕು ರುಚಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ಇವಾಗ ಸ್ವಲ್ಪ ಸಪ್ಪೆ ಆಗಿದೆ, ಸ್ವಲ್ಪ ಉಪ್ಪು ಹಾಕೊಂತ ಇದ್ದೀನಿ. ಇದು ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿ ಬರೋ ತರ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ. ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಫೈನಲ್ ಆಗಿ ಚಿಕನ್ ಸಾಂಬಾರ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು. ಈ ಸಾಂಬಾರ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಹಾಗೆ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳು ಬೇಕು ಅನ್ನೋದಾದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್‌ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ಸಾಂಬಾರಂತೂ ಒಚ್ಚೋಗೆಗೆ ತುಂಬಾನೇ ಚೆನ್ನಾಗಿರುತ್ತೆ. ಅದರಲ್ಲೂ ನಾಟಿ ಕೋಳಿ ಸಾಂಬಾರ್ ತರನೇ ಟೇಸ್ಟ್ ಇರುತ್ತೆ. ಫಾರಂ ಕೋಳಿ ಸಾಂಬಾರ್ ಕೂಡ ತುಂಬಾನೇ ರುಚಿಯಾಗಿರುತ್ತೆ. ನೀವು ಯಾರಾದ್ರೂ ತಿಂದಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಥ್ಯಾಂಕ್ ಯು.